ಒಬೆಸಿಟಿ ಅಂತ ಬಂದಾಗ ಸಿಂಪಲ್ ಆಗಿ ಯಾವ ಥರದ ತರಕಾರಿನ ನಾವು ತಗೊಳ್ಬೇಕು ಅಂತ ಬಹಳಷ್ಟು ಮಂದಿ ನಮ್ಮನ್ನು ಕೇಳ್ತಾರೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಕಾಯಿಯಿಂದ ಕೊನೆಗೊಳ್ಳುವಂಥ ತರಕಾರಿಗಳು ಹೀರೆಕಾಯಿ, ಸೋರೆಕಾಯಿ, ಬೂದುಗುಂಬಳಕಾಯಿ, ಪಡವಲಕಾಯಿ, ಹಾಗಲಕಾಯಿ, ಗೋರಿಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ಕಾಯಿಯಿಂದ ಕೊನೆಗೊಳ್ಳುವಂಥದ್ದು. ಅದಕ್ಕೋಸ್ಕರನೇ ನಮ್ಮಲ್ಲಿ ಹೇಳುವಂಥದ್ದು ಕಾಯಿ ಪಲ್ಯ ಅಂತ ಹೇಳ್ತೀವಲ್ಲ. ಕಾಯಿ ಪಲ್ಯ ಅಂತಂದರೆ ತೆಂಗಿನಕಾಯಿ ಹಾಕಿದಂಥ ಪಲ್ಯ ಅಲ್ಲ, ಕಾಯಿಯಿಂದ ಎಂಡಾಗುವಂಥದ್ದು, ಕಾಯಿಯಿಂದ ಕೊನೆಗೊಳ್ಳುವಂಥ ತರಕಾರಿ ಏನಿದೆ ಆ ತರಕಾರಿಯನ್ನು ನೀವು ಯಥೇಚ್ಛವಾಗಿ ಬಳಸೋದ್ರಿಂದ ಈ ಅಂದರೆ ಫೈಬ್ರಸ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ, ವಾಟರ್ ಕಂಟೆಂಟ್ ಕೂಡ ಜಾಸ್ತಿ ಇರೋದ್ರಿಂದ ಸೊ ಬೊಜ್ಜು ಕರಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸಿಹಿ ಗುಂಬಳ ಕಾಯಿ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದಂತಹ ಸಿಹಿ ಗುಂಬಳ, ಈರುಳ್ಳಿ, ತೆಂಗಿನ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಹಿಪ್ಪಲಿ ಪುಡಿ, ಸೈಂಧವ ಉಪ್ಪು, ಕೊತ್ತಂಬರಿ ಸೊಪ್ಪು. ಈಗ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ನಾವಿಲ್ಲಿ ಸೇರಿಸೋಣ. ಸೊ ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ. ನಾನು ಆಗಲೇ ಹೇಳಿದಾಗೆ ಯಾವುದೇ ಥರದ ನಮ್ಮ ಇಂಡಿಯನ್ ಸ್ಪೈಸಸ್ ಏನಿದೆ ಅದೆಲ್ಲವೂ ಕೂಡ ಡೈಜೆಸ್ಟಿವ್ ಏಡ್ ಇರೋದ್ರಿಂದ ಯಾವುದೇ ಥರದ ಅಡುಗೆಗಳನ್ನು ಮಾಡಬೇಕಾದ್ರೆ ಈ ಸಾಸಿವೆ, ಜೀರಿಗೆ ಅನ್ನೋದನ್ನು ನಾವು ಹಾಕಲೇಬೇಕಾಗತ್ತೆ. ಇದಕ್ಕೆ 1-2 ಒಣಮೆಣಸು, ಹಸಿಮೆಣಸನ್ನು ದಯವಿಟ್ಟು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಹಸಿಮೆಣಸು ಅನ್ನೋದು ಏನಿದೆ ಅದು ನಿಮಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸನ್ನು ಜಾಸ್ತಿ ಮಾಡೋದ್ರಿಂದ ಇಲ್ಲಿ ಒಗ್ಗರಣೆಗೆ ಅಂತ 1-2 ಒಣಮೆಣಸನ್ನು ಇಲ್ಲಿ ಸೇರಿಸಿದ್ದೇವೆ. ಹಾಗೆ ಕರಿಬೇವು 8-10 ಕರಿಬೇವು. ಇದಕ್ಕೆ ಹೆಚ್ಚಿದಂಥ ಅರ್ಧ ಕಪ್ಪಿನಷ್ಟು ಅಥವಾ ಅರ್ಧ ಈರುಳ್ಳಿಯನ್ನು ನಾವಿಲ್ಲಿ ಸೇರಿಸೋಣ. ಇಲ್ಲಿ ಸಿಹಿ ಗುಂಬಳವನ್ನು ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೇನೆ. ಸೊ ಇದನ್ನು ಕೂಡ ನಾವಿಲ್ಲಿ ಸೇರಿಸ್ತಾ ಇದ್ದೇವೆ. ಇದನ್ನು ನೀವೇ ಹಾಗೆ ಅಂದರೆ ಬೇಯಿಸಿಟ್ಕೊಳ್ದೇನೆ ತವದಲ್ಲೂ ಬೇಯಿಸ್ಬೋದು, ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಅಥವಾ ನೀವು ನೀರಿನಲ್ಲಿ ಬೇಯಿಸ್ಕೊಂಡು ಒಂದು ವೇಳೆ ನೀರೇನಾದರೂ ಎಕ್ಸ್ಟ್ರಾ ಜಾಸ್ತಿ ಉಳಿದಿದ್ರೆ ಆ ನೀರು ಕೂಡ ನೀವು ಉಪ್ಪು ಪೆಪ್ಪರ್ನ ಹಾಕ್ಕೊಂಡು ಸೂಪ್ ಥರ ಅಂದರೆ ವೆಜ್ ಕ್ಲಿಯರ್ ಸೂಪ್ ಯಾವ ಥರ ಇರುತ್ತೆ ಆ ಥರ ವೆಜ್ ಕ್ಲಿಯರ್ ಸೂಪ್ ಆಗಿ ಕೂಡ ಅದನ್ನು ನೀವು ಸೇವನೆ ಮಾಡ್ಬೋದು. ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪು, ಹಾಗೆ ಇಲ್ಲಿ 1/4 ಚಮಚದಷ್ಟು ಹಿಪ್ಪಲಿ ಪುಡಿಯನ್ನು ಸೇರಿಸಿದ್ದೀವಿ. ಸೊ ಈಗ ಒಬೆಸಿಟಿ ಜಾಸ್ತಿ ಆಗೋದಕ್ಕೆ ಅಂತಂದರೆ ಈಗ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಬಹಳಷ್ಟು ಮಂದಿ ಏನಾಗುತ್ತೆ ಅಂತಂದರೆ ಅಂದರೆ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಈ ಹಿಪ್ಪಲಿ ಪುಡಿಯನ್ನು ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ಸೊ ಥೈರಾಯ್ಡ್ ಸಮೇತ ಕಂಟ್ರೋಲಲ್ಲಿರುತ್ತೆ. ಅದೇ ಥರ ಜೀರ್ಣಶಕ್ತಿಗೆ ಕೂಡ ಅದು ತುಂಬ ಸಹಾಯ ಮಾಡೋದ್ರಿಂದ ಒಬೆಸಿಟಿ ಅಂದರೆ ಬೊಜ್ಜು ಶೇಖರಣೆ ಆಗದೇ ಇರೋ ಹಾಗೆ ತಡೀತಾ ಬರುತ್ತೆ. ಈಗ ಸಿಹಿ ಗುಂಬಳ ಪಲ್ಯ ರೆಡಿ ಇದೆ. ಇದನ್ನು ಚಪಾತಿ ಜೊತೆನೂ ಹಾಕ್ಕೊಳ್ಬೋದು ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ನಾವು ಹಾಕ್ಕೊಳ್ಬೋದು. ಹಾಗೆ ದೋಸೆ ಅಥವಾ ತೇಪ್ಲ ಅಂತ ಏನು ಹೇಳ್ತೀವಿ ಅದ್ರ ಜೊತೆ ಕೂಡ ನಾವು ಇದನ್ನು ಸೇವನೆ ಮಾಡ್ಬೋದು. ಯೂಶ್ವಲಿ ಆಯುರ್ವೇದದಲ್ಲಿ ಹಸಿ ತರಕಾರಿಗಳನ್ನು ನಾವು ಸೇವನೆ ಮಾಡೋದಕ್ಕೆ ಸಜೆಷನ್ ಮಾಡೋದಿಲ್ಲ. ಸೊ ಹಾಗಾಗಿನೇ ಒಂದು ವೇಳೆ ಸಲಾಡ್ ಥರ ತಿನ್ನಬೇಕು ಅಂತ ನಿಮ್ಗೆ ಅನ್ಸೋದಾದರೆ ಈ ರೀತಿ ಪಲ್ಯ ಕೂಡ ಮಾಡಿಕೊಂಡು ಸೇವನೆ ಮಾಡ್ಬೋದು. ಈ ರೆಡಿಯಾಗಿರ್ತಕ್ಕಂತಹ ಸಿಹಿ ಗುಂಬಳ ಪಲ್ಯಕ್ಕೆ ಸ್ವಲ್ಪ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗ್ ಆಗಿ ಹಾಕ್ತಾ ಇದ್ದೇನೆ. ಮಾಡೋದು ಕೂಡ ತುಂಬ ಸುಲಭ. ವೆಯ್ಟ್ ಲಾಸ್ನ ಹೆಸರಲ್ಲಿ ಯಾವುದ್ಯಾವುದೋ ಯೂನಿವರ್ಸಲ್ ಡಯಟನ್ನು ಫಾಲೋ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳನ್ನು ಜಾಸ್ತಿ ಮಾಡ್ಕೊಳ್ಬೇಡಿ. ಈ ರೀತಿ ನಮ್ಮಲ್ಲಿ ಹೇಳಿದಂತಹ ಅಂದರೆ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು, ಹಾಗೆ ಟ್ರೆಡಿಷನಲ್ ವೆಜಿಟೇಬಲ್ ಅಂತಲೇ ಹೇಳ್ತೀವಿ. ಸೊ ಈ ರೀತಿಯ ವೆಜಿಟೇಬಲ್ಗಳನ್ನು ಸಿಂಪಲ್ಲಾಗಿ ಈ ಹಿಪ್ಪಲಿ ಪುಡಿನ ಸೇರಿಸಿ ನೀವು ಪಲ್ಯ ಮಾಡ್ಕೊಳ್ಳೋದ್ರಿಂದ ದೇಹದಲ್ಲಿ ಬೊಜ್ಜು ಶೇಖರಣೆ ಆಗೋದನ್ನು ಖಂಡಿತ ತಡಿಬೋದು.